ಸಂಸದ ಪ್ರಜ್ವಲ್ ರೇವಣ್ಣಗೆ ಅಶ್ಲೀಲ ಪೆನ್ ಡ್ರೈವ್ ಸಂಕಷ್ಟ ಬಹಳ ಜೋರಾಗಿದೆ. ಇವತ್ತು ಭಾರತಕ್ಕೆ ಬರ್ತಾರಾ ಹಾಗಾದ್ರೆ ಸಂಸದ ಪ್ರಜ್ವಲ್ ರೇವಣ್ಣ? ಜರ್ಮನಿಯ ಮ್ಯೂನಿಚ್ನಿಂದ ಪ್ರಜ್ವಲ್ ಟಿಕೆಟ್ ಬುಕ್ ಮಾಡಿದ. ಇವತ್ತಾದ್ರೂ ಹಾಗಾದ್ರೆ ಹಾಸನ ಸಂಸದ ಬೆಂಗಳೂರಿಗೆ ರಿಟರ್ನ್ ಆಗ್ತಾರ? ಪ್ರಜ್ವಲ್ ಬರೋ ಬಗ್ಗೆಯೇ ಎಸ್ಐಟಿ ಟೀಮ್ ಕಣ್ಣಿಟ್ಟಿದೆ. ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನ ನಡೆದಂತಹ ದಿನ 26ನೇ ತಾರೀಕು ಮತದಾನ ಮಾಡಿ ಕಣ್ಮರೆಯಾದಂತಹ ಪ್ರಜ್ವಲ್ ರೇವಣ್ಣ. ಅದಾದ ನಂತರ ಈ ಪ್ರಕರಣ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ. ಆದ್ರೆ ಅಷ್ಟೊತ್ತಿಗಾಗಲೇ ಜರ್ಮನಿಗೆ ಹೋಗಿದ್ರು ಪ್ರಜ್ವಲ್ ಎಲ್ಲಿದ್ದಾರೆ, ಯಾವಾಗ ವಾಪಸ್ ಆಗ್ತಾರೆ ಅನ್ನೋ ಪ್ರಶ್ನೆ ಬಹಳ ಜೋರಾಗಿದೆ. ಈಗ ಜರ್ಮನಿಯ ಮ್ಯೂನಿಚ್ನಿಂದ ಪ್ರಜ್ವಲ್ ಟಿಕೆಟ್ ಬುಕ್ ಮಾಡಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಹಾಗಾದ್ರೆ ಇವತ್ತಾದ್ರೂ ಬೆಂಗಳೂರಿಗೆ ಹಾಸನ ಸಂಸದ ಬರ್ತಾರಾ? ಈ ಹಿಂದೆಲೂ 2 ಬಾರಿ ಟಿಕೆಟ್ ಬುಕ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕಿತ್ತು. ಅಧಿಕಾರಿಗಳು ಏರ್ಪೋರ್ಟ್ ನಲ್ಲೇ ಬೀಡು ಬಿಟ್ಟಿದ್ದಾರೆ. ಪ್ರಜ್ವಲ್ ಬಂದ ತಕ್ಷಣವೇ ಎಸ್ಐಟಿ ಟೀಮ್ ಪ್ರಜ್ವಲ್ ರೇವಣ್ಣರನ್ನ ಅರೆಸ್ಟ್ ಮಾಡಲಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಸಂಪರ್ಕದಲ್ಲಿದ್ದಾರೆ. ರವಿ, ಈಗ ಈ ಹಿಂದೆನೂ ಕೂಡ ಪ್ರಜ್ವಲ್ ರೇವಣ್ಣ 1-2 ಬಾರಿ ಟಿಕೆಟ್ ಬುಕ್ ಆಗಿದೆ, ವಾಪಸ್ ಬರ್ತಾರೆ ಅನ್ನೋ ಸುದ್ದಿ ಇತ್ತು. ಈಗ ಇವತ್ತು ಕೂಡ ಜರ್ಮನಿಯ ಮ್ಯೂನಿಚ್ನಿಂದ ಪ್ರಜ್ವಲ್ ಟಿಕೆಟ್ ಬುಕ್ ಆಗಿದೆ ಅನ್ನುವಂತ ಇನ್ಫಾರ್ಮೇಶನ್ ಇದೆ. ಏನು ಇವತ್ತು ಪಕ್ಕಾ ಬರ್ತಾರಾ? ಬಂದ ನಂತರ ಈಗ ಏನು ಏರ್ಪೋರ್ಟಿಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಎಸ್ಐಟಿ ಹಾಗಾದ್ರೆ ವಶಕ್ಕೆ ಪಡೆಯುತ್ತೆ? ಖಂಡಿತವಾಗಿ ಶ್ವೇತಾ, ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗ ಆಲ್ರೆಡಿ 3 FIR ಕೂಡ ದಾಖಲಾಗಿರುವಂತದ್ದು. ಏಪ್ರಿಲ್ 26ನೇ ತಾರೀಕು ಮತದಾನ ಮಾಡಿದಂತಹ ಪ್ರಜ್ವಲ್ ರೇವಣ್ಣ ಅವತ್ತು ಜರ್ಮನಿಯ ಮ್ಯೂನಿಚ್ಗೆ ಹೋಗ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಭಾರತಕ್ಕೆ ಕಾಲಿಡಲ್ಲ. ಸೊ ಈ ಹಂತದಲ್ಲಿ SIT ಕೂಡ ರಚನೆ ಆಗಿರುವಂತದ್ದು. ಪ್ರಜ್ವಲ್ ರೇವಣ್ಣ ವಿರುದ್ಧ ಒಂದಷ್ಟು ಸರ್ಕಾರಿ ಮಹಿಳಾ ಅಧಿಕಾರಿಗಳು ಕೂಡ ದೂರುಗಳನ್ನು ದಾಖಲು ಮಾಡಿದ್ದಾರೆ. ಮನೆ ಕೆಲಸದವರು ಕೂಡ ಆತನ ಮೇಲೆ ಹೇಳಿಕೆಯನ್ನು ಕೊಟ್ಟು FIR ಕೂಡ ದಾಖಲಾಗಿರುವಂತದ್ದು. ಈ ಒಂದು ಎಲ್ಲಾ ಪ್ರಕರಣಗಳಲ್ಲೂ ಕೂಡ ತನಿಖೆ ಮಾಡೋದಕ್ಕೆ ಪ್ರಮುಖವಾಗಿ ಈ ಆರೋಪಿ ಸಾಕಷ್ಟು ಮುಖ್ಯ ಅನಿಸ್ತಾರೆ. ಸೊ ಇನ್ನಲ್ಲಿ ಆತನ ಎಲ್ಲಾ ಚಲನವಲನಗಳನ್ನು ಕೂಡ ಅಧಿಕಾರಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ಹಿಂದೆ ಜರ್ಮನಿಯ ಮ್ಯೂನಿಚ್ 2 ಬಾರಿ ಟಿಕೆಟ್ ಕೂಡ ಬುಕ್ ಮಾಡಿದ್ರು. 8ನೇ ತಾರೀಕು ಒಮ್ಮೆ ಮತ್ತೆ 4ನೇ ತಾರೀಕು ಒಮ್ಮೆ. ಆದ್ರೆ 2 ಬಾರಿನೂ ಕೂಡ ಆತ ಕನ್ಫರ್ಮೇಶನ್ ಮಾಡಿಲ್ಲ. ಸೊ ಹೀಗಾಗಿ ಭಾರತಕ್ಕೆ ಬರಲ್ಲ. ಸೊ ಇವತ್ತು 12 ಗಂಟೆ 5 ನಿಮಿಷಕ್ಕೆ ಜರ್ಮನಿಯ ಮ್ಯೂನಿಚ್ ಇಂದ ಮತ್ತೊಂದು ಬಾರಿ 2 ದಿವಸಗಳ ಹಿಂದೆನೆ ಟಿಕೆಟ್ ಅನ್ನ ಬುಕ್ ಮಾಡಿದ್ದಾರೆ. ಅಂದ್ರೆ ಜರ್ಮನಿಯ ಮ್ಯೂನಿಚ್ ಇಂದ 12 ಗಂಟೆ 5 ನಿಮಿಷಕ್ಕೆ ಹೊರಡುವಂತಹ ಫ್ಲೈಟ್ ಭಾರತಕ್ಕೆ 12 ಗಂಟೆ 5 ನಿಮಿಷಕ್ಕೆ ಮಧ್ಯರಾತ್ರಿ ಇವತ್ತು ಬರುತ್ತೆ. ಸೊ ಹೀಗಾಗಿ ಇವತ್ತಾದ್ರೂ ಬರ್ತಾರಾ ಅನ್ನುವಂತಹ ನಿರೀಕ್ಷೆ SIT ಅಧಿಕಾರಿಗಳು ಕೂಡ ಇದ್ದಾರೆ. ಈಗ ಆಲ್ರೆಡಿ ಏರ್ಪೋರ್ಟ್ಗೂ ಕೂಡ SIT ಅಧಿಕಾರಿಗಳು ಬಂದು ವೇಟ್ ಮಾಡ್ತಾರೆ. ಬಹುಶಃ ಇನ್ ಕೇಸ್ ಬಂದ್ರೆ ಇಮಿಡಿಯೇಟ್ ಆಗಿ ಪ್ರಜ್ವಲ್ ರೇವಣ್ಣವನ್ನ ಅರೆಸ್ಟ್ ಮಾಡ್ಕೊಂಡು SIT ಕಚೇರಿ ಕರೆದೊಯ್ಯುವಂತಹ ಸಾಧ್ಯತೆ ಎಲ್ಲ ಇದೆ. ಆದ್ರೆ ಪ್ರಜ್ವಲ್ ರೇವಣ್ಣ ಬರ್ತಾರಾ ಅನ್ನುವಂತಹ ಪ್ರಶ್ನೆ ನಮಗೆ ಸಿಕ್ತಿರುವಂತಹ ಮೂಲಗಳ ಪ್ರಕಾರ ಇವತ್ತು ಕೂಡ ಆ ಟಿಕೆಟ್ ಅನ್ನ ಬುಕ್ ಮಾಡಿದ್ರೆ ಹೊರತಾಗಿ ಅದಕ್ಕೆ ಕನ್ಫರ್ಮೇಶನ್ ಕೊಟ್ಟಿಲ್ಲ. ಸೊ ಹೀಗಾಗಿ ಆತ ಬರುವುದು ಡೌಟ್ ಅನ್ನುವಂತಹ ನಿಟ್ಟಿನಲ್ಲೂ SIT ಯೋಚನೆ ಮಾಡುತ್ತಿರುವಂತದ್ದು. ಆದ್ರೂ ಕೂಡ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಯಾವುದೇ ಕ್ಷಣದಲ್ಲಿ ಭಾರತಕ್ಕೆ ಬಂದಂತ ತಕ್ಷಣ ಆತನನ್ನ ವಶಕ್ಕೆ ಪಡೆದು ಅರೆಸ್ಟ್ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಇದಾವೆ ಶ್ವೇತಾ. ಓಕೆ, ಹಾಗಾದ್ರೆ ಈಗ ಕನ್ಫರ್ಮ್ ಆಯ್ತು. ಯಾಕಂದ್ರೆ ಈ ಹಿಂದೆನೂ ಕೂಡ 2 ಸಲ ಟಿಕೆಟ್ ಬುಕ್ ಮಾಡಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಇತ್ತು. ಈಗ ಇವತ್ತು ಕೂಡ ಟಿಕೆಟ್ ಬುಕ್ ಆಗಿದೆ ಅಂತ ಅಂದ್ರೆ ಪ್ರಜ್ವಲ್ ಟಿಕೆಟ್ ಬುಕ್ ಮಾಡ್ತಿದ್ದಾರಾ ಅಥವಾ ಇಲ್ಲಿ ಇನ್ಫಾರ್ಮೇಶನ್ ಎಲ್ರಿಗೂ ಗೊತ್ತಾಗ್ತಾ ಇದೆ ವಾಪಸ್ ರಿಟರ್ನ್ ಆಗೋದು ಅನ್ನೋ ಕಾರಣಕ್ಕೆ ಅದನ್ನೇನಾದ್ರೂ ಕ್ಯಾನ್ಸಲ್ ಮಾಡ್ತಿದ್ದಾರಾ? ಹೇಗೆ ಇದು? ಖಂಡಿತವಾಗಿ. ಯಾಕಂದ್ರೆ ಈ ಹಿಂದೆ ಅಂದ್ರೆ 4ನೇ ತಾರೀಕು ಕೂಡ ಜರ್ಮನಿಯ ಮ್ಯೂನಿಚ್ ಇಂದಾನೆ ಟಿಕೆಟ್ ಅನ್ನ ಬುಕ್ ಮಾಡಿದ್ರು. ಆದ್ರೆ ಕೊನೆ ಗಳಿಗೆಯಲ್ಲಿ ಅದನ್ನ ಕ್ಯಾನ್ಸಲ್ ಕೂಡ ಮಾಡ್ಕೊಂಡಿದ್ರು. ಅದೇ ರೀತಿ 8ನೇ ತಾರೀಕು ಕೂಡ ಜರ್ಮನಿಯ ಮತ್ತೊಂದು ಏರ್ಪೋರ್ಟ್ ಇಂದ ಕೂಡ ಟಿಕೆಟ್ ಅನ್ನ ಬುಕ್ ಮಾಡಿದ್ರು. ಅದನ್ನು ಕೂಡ ಕೊನೆ ಕ್ಷಣದಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡಿದ್ರು. ಸೊ ಈಗ ಅಂದ್ರೆ ಇವತ್ತು 12ನೇ ತಾರೀಕು ಬುಕ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇದನ್ನು ಕೂಡ ಇನ್ನು ಕನ್ಫರ್ಮೇಶನ್ ಕೊಟ್ಟಿಲ್ಲ ಶ್ವೇತಾ. ಯಾವುದೇ ಒಂದು ಏರ್ ಟಿಕೆಟ್ ಬುಕ್ ಮಾಡುವಂತ ಸಂದರ್ಭದಲ್ಲಿ ಕನ್ಫರ್ಮೇಶನ್ ಕೊಟ್ಟಂತಹ ಸಂದರ್ಭದಲ್ಲಿ ಮಾತ್ರ ಟಿಕೆಟ್ ಕನ್ಫರ್ಮ್ ಆಗುತ್ತೆ, ಅವ್ರಿಗೆ ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಇರುತ್ತೆ. ಸೊ ಇದನ್ನ ಜಸ್ಟ್ ಬ್ಲಾಕ್ ಮಾಡಿದ್ರೆ ಅಂದ್ರೆ ಈ ಡೇಟ್ಗೆ ನಾನು ಅವೈಲೇಬಲ್ ನೋಡ್ಕೊಂಡು ನಾನು ಬರ್ತೀನಿ ಅನ್ನುವಂತಹ ಸಂದೇಶದ ಮೇರೆಗೆ ಟಿಕೆಟ್ ಅನ್ನ ಜರ್ಮನಿಯ ಮ್ಯೂನಿಚ್ ಇಂದ ಬ್ಲಾಕ್ ಮಾಡಿರುವಂತದ್ದು. ಅದನ್ನ ಇನ್ನೂ ಕನ್ಫರ್ಮೇಶನ್ ಕೊಟ್ಟಿಲ್ಲ. ಯಾಕಂದ್ರೆ ಕೊನೆ ಮೂಮೆಂಟ್ ಬೇಕಾದ್ರೆ ಕನ್ಫರ್ಮೇಶನ್ ಕೊಡ್ಬೋದು. ಯಾಕಂದ್ರೆ ಫ್ಲೈಟ್ ಹೋಗೋ 1 ಅವರ್ ಮುಂಚೆ ಕೂಡ ಕನ್ಫರ್ಮೇಶನ್ ಕೊಡ್ಬೋದು. ಇನ್ನೂ ಟೈಮ್ ಇದೆ. ಈಗಿನ ಮಾಹಿತಿ ಪ್ರಕಾರ ಇನ್ನು ಪ್ರಜ್ವಲ್ ರೇವಣ್ಣ ಮಾಡಿರುವಂತಹ ಟಿಕೆಟ್ ಬುಕ್ ಮಾಡಿದಾರಲ್ಲ ಅದಕ್ಕೆ ಕನ್ಫರ್ಮೇಶನ್ ಕೊಟ್ಟಿಲ್ಲ. ಸೊ ಹೀಗಾಗಿ ಆತ ಇವತ್ತು ಬರ್ತಾನ ಅಥವಾ ಇಲ್ವಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಯೋಚನೆ ಮಾಡ್ಬೇಕಂತ. ಯಾಕಂದ್ರೆ HD ರೇವಣ್ಣ ಅವರದ್ದು ಸೋಮವಾರ ಜಾಮೀನು ಅರ್ಜಿ ಇರುವಂತಹ ಹಿನ್ನೆಲೆಯಲ್ಲಿ ಈ ಎಲ್ಲಾ ಬೆಳವಣಿಗೆಗಳನ್ನು ಕೂಡ ನೋಡಿದ ಮೇಲೆ ಕೂಡ ಬರುವಂತಹ ಯೋಚನೆ ಮಾಡೋದು. ಯಾಕಂದ್ರೆ ತಂದೆ ಹೊರಗಡೆ ಇದ್ದ ಸಂದರ್ಭದಲ್ಲಿ ತನಗೆ ಕಾನೂನಿನ ಬಲ ಬರಬಹುದು ಅನ್ನುವಂತಹ ನಿರೀಕ್ಷೆಯಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಯೋಚನೆ ಮಾಡ್ತಿರ್ಬೋದು ಶ್ವೇತಾ. ಥ್ಯಾಂಕ್ ಯು ರವಿಕುಮಾರ್, ನಿಮ್ಮೆಲ್ಲ ಡೀಟೇಲ್ಸ್ಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.